ದೇವನೂರು ಮಹಾದೇವ ಅವರು, ನಾನು ಯಾಕೆ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ ಅಂದ್ರೆ, ಅವರ ಶೈಲಿ ಬೇರೆ. ದೇವನೂರು ಮಹಾದೇವ ಅವರು ಬಳಸ್ಕೊಂಡಂತಹ ಭಾಷೆ, ಆ ಒಂದು ಗದ್ಯಕ್ಕೆ ಕಾವ್ಯ ಗುಣವನ್ನ ಹೆಚ್ಚು ಅಗತ್ಯಕ್ಕಿಂತ ಹೆಚ್ಚು ಬಳಸ್ಕೊಂಡ ರೀತಿಯಿಂದಾಗಿ ಅವರು 2, 3, 4 ಕೃತಿಗಳಲ್ಲೇ ಆಮೇಲೆ ಮುಂದುವರ್ಸ್ಕೊಂಡು ಹೋಗೋಕೆ ಆಗಿಲ್ಲ. ಆ ಒಂದು ಪರಂಪರೆಯನ್ನ ಕಟ್ಕೊಡೋಕ್ಕಾಗಲಿಲ್ಲ. ಆದ್ರೆ ಅದರಿಂದ ಹೊರ ಬಂದಂತಹ ಮೊಗಳಿ ಗಣೇಶ್ ಆಗಿರ್ಬೋದು, ಅಥವಾ ಅನೂರು ಚೆನ್ನಪ್ಪ ಸರ್ ಆಗಿರ್ಬೋದು, ಅಥವಾ ಜವರಾಜ್ ಆಗಿರ್ಬೋದು, ಇನ್ನು ಮುಂದೆ ಬೇಕಾದಷ್ಟು ಕೃತಿಗಳನ್ನ ಬರಿತಾ ಹೋಗ್ಬೋದು. ಯಾಕೆಂದ್ರೆ ಅವರು ಬಳಸ್ಕೊಂಡಂತ ಭಾಷೆಯನ್ನ ಬಳಸ್ಕೊಂಡಂತಹ ರೀತಿ, ನಮ್ಮ ಪ್ರಾದೇಶಿಕತೆಯನ್ನ ಬಳಸ್ಕೊಂಡಂತಹ ರೀತಿ. ಅನೂರು ಚೆನ್ನಪ್ಪ ಅವರ ಅನ್ನ ಕೃತಿ 3 ಕಾರಣಗಳಿಗಾಗಿ ಚರ್ಚೆ ಆಗಬೇಕು. ಒಂದು, ಅವ್ರು ಬಳಸ್ಕೊಂಡಂತಹ ಭಾಷೆ, ಅಂದ್ರೆ ನಮ್ಮ ಅನೂರು ಭಾಗದ ಭಾಷೆ. ನಾನು ನಿಮ್ಮನ್ನ ಯಾಕೆ ಮುಟ್ಸ್ಕೊಳ್ಳೋದಿಲ್ವೋ ಹಾಗೆ ನಮ್ಮ ಮನ ನಾಯಿನೂ ನಿಮ್ಮ ಮನ ನಾಯಿನ ಮುಟ್ಸ್ಕೊಳ್ಳೋ ಆಗಿಲ್ಲ. ಇಲ್ಲ ಅಂದ್ರೆ ಇವತ್ತು ನಾಯಿಗಳು ಒಂದಾಯ್ತವ, ನಾಳೆ ನರ್ಮನ್ಸರು ಒಂದಾಗ್ಬೇಕಾಯ್ತದ. ಹಾಗೇನಾದ್ರೂ ಆಯ್ತು ಅಂದ್ರ ಇಡೀ ಲೋಕವೇ ಮುಳುಗೋಯ್ತದ ಅಂತೇಳಿ ಅವನು ನಾಯಿಗೆ ಬಿಡುಗೆ ತಗೊಂಡು ಹೊಡೆದು ಓಡಿಸ್ತಿದ್ದ. ಆಗ ಇವನು ತನ್ನ ನಾಯಿಗಾದ ನೋವಿನ ಹತಾಶೆಯಿಂದ, ಮನುಷ್ಯನಿಗಾದ್ರೆ ಜಾತಿ ಉಂಟು, ಬಡ್ಡಿ ಮಗನ ನಾಯಿಗೂ ಉಂಟ ಅಂತೇಳಿ ಬೇಸರ ಮಾಡ್ಕೊಂಡು ಹೋಗ್ತಾನೆ. ಕೊನೆಗೆ ಅವ್ರು ನೋಡಿ, ಅನೂರು ಚೆನ್ನಪ್ಪ ಅವರು ಎಷ್ಟು ಸೂಕ್ಷ್ಮ ಕಥೆಗಾರರು. ದೇವನೂರು ಮಹಾದೇವ ಅವರು ದಲಿತ ಅವರ ಒಂದು ಕೃತಿ ಬಂದಾದ್ಮೇಲೆ ಸಾಹಿತ್ಯ ವಲಯದ ಓದುಗರು ದೇವನೂರರ ಕೃತಿಗಳನ್ನ ಓದ್ಕೊಂಡಾದ್ಮೇಲೆ ಆ ಒಂದು ಬರವಣಿಗೆಗೆ ವಿಶೇಷವಾಗಿ ಎಲ್ಲರೂ ಆಕರ್ಷಿತ ಆದರು. ಮುಖ್ಯವಾಗಿ ನಮ್ಮ ದಲಿತ ಸಮುದಾಯದ ಯುವಕರು, ಬರಹಗಾರರು ಆ ದೇವನೂರರ ಪ್ರಭಾವಕ್ಕೆ ಸಿಕ್ಕಿ ಬಹಳಷ್ಟು ಜನ ಕಳೆದು ಹೋದರು. ಆದ್ರೆ ಪ್ರಾಮಾಣಿಕವಾಗಿ ಆ ಪ್ರಭಾವ ವಲಯದಿಂದ, ಆ ನೆರಳಿನಿಂದ ತಪ್ಪಿಸ್ಕೊಂಡು ಬರಬೇಕು ಅಂತೇಳಿ ಬಹಳಷ್ಟು ಜನ ಬರಹಗಾರರು ಪ್ರಾಮಾಣಿಕವಾದ ಪ್ರಯತ್ನ ಪಟ್ಟರು. ಅದರಲ್ಲಿ ಯಶಸ್ವಿ ಆದರೂ ಕೂಡ ಅಂತಹ ಕೆಲವು ಬರಹಗಾರರಲ್ಲಿ ಮೊಗಳಿ ಗಣೇಶ್, ಅನೂರು ಚೆನ್ನಪ್ಪ ಮುಂತಾದವರು, ಜವರಾಜ್ ಇಲ್ಲೇ ಇದ್ದಾರೆ, ಜವರಾಜ್ ಅಂತವ್ರು. ಆದ್ರೆ ದುರಂತ ಏನು ಅಂದ್ರೆ ನೋಡಿ, ಈ ಕೃತಿ ಅನ್ನ ಕೃತಿ ಬಂದು 21 ವರ್ಷ ಆಗಿದೆ. ಅದು ಯಾವ ಮಟ್ಟದ ಚರ್ಚೆ ಆಗ್ಬೇಕಾಗಿತ್ತು, ಸಾಹಿತ್ಯ ವಲಯದಲ್ಲಿ ಎಷ್ಟು ಸಂಚಲನ ಉಂಟು ಮಾಡಬೇಕಾಗಿತ್ತು ಅಂದ್ರೆ, ಆದ್ರೆ ಆ ಸಮಯದಲ್ಲಿ ನಾವೆಲ್ಲ ವ್ಯಾಸಂಗ ಮಾಡ್ತಾ ಇರುವಂತ ಸಮಯ ಅದು. ಆ ತರಹದೊಂದು ಕೃತಿ ಬಗ್ಗೆ ಬೇರೆ ರೀತಿ ಆಯ್ತು. ಆದ್ರೆ ಕ್ರಾಂತಿ ಬೇರೆ ತರದ ಕ್ರಾಂತಿ ಆಯ್ತು, ಬೇರೆ ರೀತಿ ಚರ್ಚೆ ಆಯ್ತು, ಗಲಾಟೆ ಆಯ್ತು, ಕೇಸ್ ಆಯ್ತು, ಏನೇನೋ ಆಯ್ತು. ಆದ್ರೆ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಆ ಕೃತಿಯ ಮಹತ್ವವನ್ನ ನಾವು ಸರಿಯಾಗಿ ಗಮನಿಸ್ತಾ ಇಲ್ಲ. ಯಾಕೆ ನಮ್ಮ ನಗರದ ಸಾಹಿತ್ಯ, ನಮ್ಮ ನಗರದ ಸಾಂಸ್ಕೃತಿಕ ವಲಯದ ಕುರಿತು ಅಸಮಾಧಾನ ಅಂದ್ರೆ, ಬೇರೆ ನೆಲೆಯಲ್ಲಿ ನಿಂತ್ಕೊಂಡು ನೋಡುವಂತ, ನಮ್ಮ ಮೈಸೂರು ಸೀಮೆಯಿಂದ ಆಚೆ ನಿಂತ್ಕೊಂಡು ನೋಡುವಂತಹ ಸಾಹಿತಿಗಳಿಗೆ ನಮ್ಮ ಭಾಗದ ಪ್ರಾದೇಶಿಕತೆ ಆಗಲಿ ಅಥವಾ ಭಾಷೆಯ ಸ್ವರೂಪ ಆಗಲಿ ಅಷ್ಟೊಂದು ತಿಳಿದಿಲ್ಲ ಅವ್ರಿಗೆ ದೇವನೂರು ಮಹಾದೇವ ಅವ್ರು ಬಳಸಿರುವಂತಹ ಭಾಷೆನೂ ಒಂದೇ ಆಗಿ ಕಾಣಿಸುತ್ತೆ, ಅಥವಾ ಅನೂರು ಚೆನ್ನಪ್ಪ ಅವ್ರು ಬಳಸಿರುವಂಥ ಭಾಷೆನೂ ಒಂದೇ ಕಾಣಿಸುತ್ತೆ, ನರಸೀಪುರ ಜವರಾಜ್ ಅವ್ರು ಬಳಸುವಂಥ ಭಾಷೆನೂ ಒಂದೇ ಥರ ಕಾಣಿಸುತ್ತೆ. ಈ ಹಿನ್ನೆಲೆಯಲ್ಲಿ ಬಂದಂತಹ ಕೃತಿಗಳನ್ನ ಅವರು, ಇದು ದೇವನೂರು ಮಹಾದೇವ ಅವರ ಅನುಕರಣೆಯ ಕೃತಿಗಳು ಅಂತೇಳಿ ಅದನ್ನ ಸ್ವಲ್ಪ ಮೂಲೆ ಗುಂಪು ಮಾಡಿರ್ಬೋದು, ಅಥವಾ ಅದ್ರ ಕುರಿತು ಗಮನ ಹರಿಸ್ತಾ ಇರ್ಬೋದು, ನೆಗ್ಲೆಕ್ಟ್ ಮಾಡಿರ್ಬೋದು. ಆದ್ರೆ ನಮ್ಮ ಚಾಮರಾಜನಗರದ ನಮ್ಮೆಲ್ಲರೂ ಕೂಡ ನಮ್ಮ ಭಾಷೆಯ ಮಹತ್ವ ಏನು, ಬೇರೆ ಕಡೆ ಎಲ್ಲ 40 ಕಿಲೋಮೀಟರ್ಗೆ ಒಂದು ಭಾಷೆಯ ಸ್ವರೂಪ, ಅದರ ಭಿನ್ನತೆ ಸೊಗಡು ಬದಲಾದ್ರೆ, ನಮ್ಮ ಚಾಮರಾಜನಗರದಲ್ಲಿ 12 ಕಿಲೋಮೀಟರ್ ಬದಲಾಗುತ್ತೆ. ನಾವು ಇಷ್ಟೊಂದು ಚಾಮರಾಜನಗರ ಭಾಷೆಯ ಮಹತ್ವ ಗೊತ್ತಿರೋರು ನಾವು ಅನೂರು ಚೆನ್ನಪ್ಪ ಅವರ ಅನ್ನ ಕೃತಿಯನ್ನಾಗ್ಲಿ, ಅಥವಾ ಪ್ರಕಾಶ್ ರಾಜ್ ಮೇಹು ಅವರ ತಿಮ್ಮಜ್ಜಿಯ ಮ್ಯಾಗ್ನುಂಡಿ ಕೃತಿಯನ್ನಾಗ್ಲಿ ಅಷ್ಟು ಮಟ್ಟದಾಗಿ ಮೆರೆಸ್ಲೇ ಇಲ್ಲ. ನಾವು ಎಷ್ಟೆಷ್ಟೆಲ್ಲ ಬೇಕಾದಷ್ಟು ಚರ್ಚೆ ಆಗಬೇಕಾಗಿತ್ತು, ಏನೆಲ್ಲ ಆಗ್ಬೇಕಾಗಿತ್ತು. ಆದ್ರೆ ಮೊನ್ನೆ ಅನ್ನ ಅಂತ ಒಂದು ಒಳ್ಳೆ ಸಿನಿಮಾ ಬರೋ ತನಕನೂ ಕೂಡ ಬಹಳಷ್ಟು ಜನ ಲೇಖಕರಿಗೆ, ಹೊರ ಜಗತ್ತಿಗೆ ಅನೂರು ಚೆನ್ನಪ್ಪ ಅವರ ಈ ತರಹದೊಂದು ಕೃತಿ ಇದೆ ಅಂತ ಬಹಳ ಜನಕ್ಕೆ ಗೊತ್ತಿರಲಿಲ್ಲ. ಅನ್ನ ಸಿನಿಮಾವನ್ನ ನೋಡಿ ಆದ್ಮೇಲೆ ಕುತೂಹಲಗೊಂಡು ಬಹಳಷ್ಟು ಜನ ಅನ್ನ ಕೃತಿಯನ್ನ ಓದಿ ಅದ್ರ ಕುರಿತು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅದ್ರ ಕುರಿತು ನಿಜವಾದ ಚರ್ಚೆ ಈಗ ಶುರುವಾಗಿದೆ. 21 ವರ್ಷದ ನಂತರ ಅನ್ನದ ಕುರಿತು, ಅನ್ನ ಕೃತಿಯ ಕುರಿತು ಚರ್ಚೆ ಶುರುವಾಗಿದೆ. ನೋಡಿ, ದೇವನೂರು ಮಹಾದೇವ ಅವರು, ನಾನು ಯಾಕೆ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ ಅಂದ್ರೆ, ಅವರ ಶೈಲಿ ಬೇರೆ. ದೇವನೂರು ಮಹಾದೇವ ಅವರು ಬಳಸ್ಕೊಂಡಂತಹ ಭಾಷೆ, ಆ ಒಂದು ಗದ್ಯಕ್ಕೆ ಕಾವ್ಯ ಗುಣವನ್ನ ಹೆಚ್ಚು ಅಗತ್ಯಕ್ಕಿಂತ ಹೆಚ್ಚು ಬಳಸ್ಕೊಂಡ ರೀತಿಯಿಂದಾಗಿ ಅವರು 2, 3, 4 ಕೃತಿಗಳಲ್ಲೇ ಆಮೇಲೆ ಮುಂದುವರ್ಸ್ಕೊಂಡು ಹೋಗೋಕೆ ಆಗಿಲ್ಲ. ಆ ಒಂದು ಪರಂಪರೆಯನ್ನ ಕಟ್ಕೊಡೋಕ್ಕಾಗಲಿಲ್ಲ.
ಆದ್ರೆ ಅದರಿಂದ ಹೊರ ಬಂದಂತಹ ಮೊಬೈಲಿ ಗಣೇಶ್ ಆಗಿರ್ಬೋದು, ಅಥವಾ ಅನೂರ್ ಚೆನ್ನಪ್ಪ ಸರ್ ಆಗಿರ್ಬೋದು, ಅಥವಾ ಜವರಾಜ್ ಆಗಿರ್ಬೋದು, ಇನ್ನು ಮುಂದೆ ಬೇಕಾದಷ್ಟು ಕೃತಿಗಳನ್ನ ಬರಿತಾ ಹೋಗ್ಬೋದು. ಯಾಕೆಂದ್ರೆ ಅವರು ಬಳಸ್ಕೊಂಡಂತ ಭಾಷೆಯನ್ನ ಬಳಸ್ಕೊಂಡಂತಹ ರೀತಿ, ನಮ್ಮ ಪ್ರಾದೇಶಿಕತೆಯನ್ನ ಬಳಸ್ಕೊಂಡಂತಹ ರೀತಿ. ಅನೂರ್ ಚೆನ್ನಪ್ಪ ಅವರ ಅನ್ನ ಕೃತಿ 3 ಕಾರಣಗಳಿಗಾಗಿ ಚರ್ಚೆ ಆಗಬೇಕು. ಒಂದು, ಅವ್ರು ಬಳಸ್ಕೊಂಡಂತಹ ಭಾಷೆ, ಅಂದ್ರೆ ನಮ್ಮ ಅನೂರು ಭಾಗದ ಭಾಷೆ. ಎರಡನೇದು ಪ್ರಾದೇಶಿಕತೆ, ಮತ್ತೆ ದಲಿತ ಸಾಹಿತ್ಯದ ಇನ್ನೊಂದು ಆಯಾಮ. ಯಾಕೆ ಅಂತ ಹೇಳ್ತೀನಿ. ಅದು ನೋಡಿ, ಬಹಳಷ್ಟು ದಲಿತ ಕಥೆಗಾರರು ಅಥವಾ ಲೇಖಕರು ತಮ್ಮ ಕೃತಿಗಳನ್ನ ಬರೆಯುವಂತಹ ಸಂದರ್ಭದಲ್ಲಿ, ತಮ್ಮ ಪಾತ್ರವನ್ನ ಸೃಷ್ಟಿಸುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲರ ಕೃತಿಗಳಲ್ಲಿ ಒಂದು ಅಂಶ ಕಾಣಿಸ್ತಾ ಇತ್ತು ನಮ್ಗೆ. ಮೇಲ್ವರ್ಗದ ಗಂಡು, ಕೆಳವರ್ಗದ ಹೆಣ್ಣು, ಪ್ರೇಮ, ಕಾಮ, ಸಲ್ಲಪ್ಪ ಇವೆಲ್ಲವೂ ಕೂಡ ತಮ್ಮ ಕತೆ ಒಳಗಡೆ ಬಂದು ಅದು ಬೇರೆ ಬೇರೆ ಸ್ವರೂಪ, ಗಲಾಟೆ, ಬೇರೆ ಬೇರೆ ರೀತಿ ಎಲ್ಲ ಕಾಣಿಸ್ಕೊಳ್ತಾ ಇತ್ತು. ಬಹಳಷ್ಟು ಕತೆಗಾರರು ಈ ಪರಂಪರೆಯನ್ನ ಮುಂದುವರಿಸ್ಕೊಂಡು ಬಂದ್ರು. ನಾನು ಇದನ್ನು ಓದುವಂತ ಸಂದರ್ಭದಲ್ಲಿ ನನಗೆ ಒಂದು ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತಾ ಇತ್ತು. ಯಾಕೆ ಮೇಲ್ವರ್ಗದ ಗಂಡು, ಕೆಳವರ್ಗದ ಹೆಣ್ಣು ಅದನ್ನಷ್ಟೇ ನೋಡ್ಬೇಕು? ಬಹಳಷ್ಟು ಕಡೆ ವಾಸ್ತವವಾಗಿ ಏನಾಗಿದೆ ಅಂದ್ರೆ, ಕೆಳವರ್ಗದ ಗಂಡು, ಮೇಲ್ವರ್ಗದ ಹೆಣ್ಣು, ಈ ತರಹದ ಪ್ರೇಮ ಸಂಗತಿಗಳಾಗಿ ಬೇರೆ ಬೇರೆ ರೀತಿಯ ವ್ಯತ್ಯಯಗಳು ಉಂಟಾಗಿಲ್ವಾ? ಅದನ್ನ ಅನೂರು ಚೆನ್ನಪ್ಪ ಅವರು ತಮ್ಮ ಕಥೆಗಳಲ್ಲಿ ಇದಕ್ಕೆ ವಿರುದ್ಧವಾಗಿ ಅವರ ಎಲ್ಲಾ ಕಥೆಗಳಲ್ಲೂ ಕೂಡ ಒಂದು ಮೇಲ್ವರ್ಗದ ಹೆಣ್ಣು, ಒಂದು ಕೆಳವರ್ಗದ ಗಂಡು, ಪ್ರೇಮ ಸಲ್ಲಾಪ ಅಥವಾ ಬೇರೆ ಬೇರೆ ರೀತಿಯ ಕಾರಣಗಳಿಗೆ ಆ ಕಥೆ ಒಳಗಡೆ ಪಾತ್ರಗಳಿದ್ದಾರೆ. ಅಂದ್ರೆ ಅಷ್ಟು ನೇರವಂತಿಕೆ, ಅದನ್ನು ವಿರೋಧಿಸುವಂತಹ ಪ್ರಬಲವಾದ ಗುಣಧರ್ಮ ಒಬ್ಬ ಲೇಖಕನಿಗೆ ಇರಬೇಕು. ಯಾವುದೋ ಒಂದು ಪ್ರೆಜುಡಿಸ್ ಮೈಂಡ್ ಸೆಟ್ಗೆ ಒಳಗಾಗಿ ನಾವೆಲ್ಲಿ ಯಾರನ್ನ ವಿರೋಧ ಕಟ್ಕೊಬಿಡ್ತೀನಿ ಅಂತನೋ, ಅಥವಾ ಇದನ್ನ ಪ್ರಸ್ತಾಪ ಮಾಡಿದ್ರೆ ಸೂಕ್ತ ಅಂತನೋ ಹೇಳಿ ಬಿಟ್ಬಿಟ್ಟು ಹೋಗೋದಿದೆಯಲ್ಲ, ಒಂದೇ ತರದ ಒಂದು ಸಿದ್ಧ ಮಾದರಿಯ ಒಂದು ಕಥನ ಕ್ರಮನ ಎಡ್ಕೊಂಡು ಹೋಗೋದಿದೆಯಲ್ಲ, ಅದರಿಂದ ಆಚೆ ಬಂದು ಆ ಕಥೆಗಳನ್ನು ನೋಡಿ. ಬಹಳಷ್ಟು ಕಥೆಗಳಲ್ಲಿ ಅದನ್ನ, ಅವರ ಎಲ್ಲಾ ಕಥೆಗಳಲ್ಲೂ ಆ ಅಂಶವನ್ನ ಕಾಣ್ಬೋದು. ಬೆತ್ತಲ ಬೆರುವಿನ ಕಥೆನಲ್ಲಿ ಮೇಲ್ವರ್ಗದ ಸುಮಿ ಹೆಣ್ಮಗಳು ಮತ್ತೆ ಸಿದ್ದರಾಜುವಿನ ಪ್ರಸಂಗ ಬಹಳ ಚೆನ್ನಾಗಿದೆ. ಆ ಸುಮಿಯನ್ನು ಹುಡುಗಿ ನೋಡಿ, ಈಗ ಹೇಳಿದ್ರೆ ಮತ್ತೆ ಇಡೀ ಆ ಕಥೆಗಳನ್ನೇ ಹೇಳ್ಕೊಂಡು ಹೋಗ್ಬೇಕಾಗತ್ತೆ. ಅಷ್ಟು ಚಂದದ ಕಥೆಗಳು, ಒಂದೊಂದು ಸಣ್ಣ ಘಟನೆಗೂ ಅವರೊಂದೊಂದು ಉಪಕಥೆಗಳನ್ನ ಹೇಳ್ಕೊಂಡು ಹೋಗಿದ್ದಾರೆ. ಆ ಹುಡುಗ, ಆ ಸಿದ್ದರಾಜು ಅನ್ನೋ ಹುಡುಗ ನೀರ್ ಹಾಕಿ, ಏನು ಎಲ್ಲರೂ ಮೇಲ್ವರ್ಗದ ಜನರು ನೀರು ತಗೋತಾ ಇರ್ತಾರಲ್ಲ ಬೋರ್ವೆಲ್ಗೆ, ಬಿಂದಿಗೆಯಿಂದ ನೀರು ಹಾಕಿ ನೀರು ತಗೊಳ್ಳೋಂಥ ಸಂದರ್ಭದಲ್ಲಿ ಒಂದಷ್ಟು ವಾಗ್ವಾದ ನಡೆದಾಗ ಅದು ಬೇರೆ ರೀತಿಯ ಸ್ವರೂಪ ಉಂಟಾಗಿ ಒಂದು ಪಂಚಾಯಿತಿನೇ ಏರ್ಪಡಿಸ್ತಾರೆ. ಆದ್ರೆ ಅದು ಕೊನೆಗೆ ಗೊತ್ತಾಗುತ್ತೆ, ಏನು ಆ ಸುಮಿಯನ್ನು ಮೇಲ್ವರ್ಗದ ಒಂದು ಹೆಣ್ಮಗಳು ಮೈದರದಂತಹ ಆ ರಕ್ತ, ಆ ಕಲೆ ಅಲ್ಲಿ ಎಂಟ್ಕೊಂಡಿದ್ರಿಂದ ನೀರಾಕಿ ಅದನ್ನ ಸ್ವಚ್ಛಗೊಳಿಸ್ಬೇಕಾಯ್ತು ಅಂತ. ಅದು ಪಂಚಾಯತಿನಲ್ಲಿ ಆ ಒಂದು ವಿಷಯ ಎಲ್ಲ ಗೊತ್ತಾಗುತ್ತೆ. ಅದಾದ್ಮೇಲೂ ಅವನನ್ನ ಮತ್ತೆ ಮತ್ತೆ ಕೆಣಕ್ತಾನೆ, ಅವನ ಸ್ವಾಭಿಮಾನವನ್ನು ಕೆಣಕ್ತಾನೆ ಇರ್ತಾರೆ. ಆ ಒಂದು ಹೊಳೆನಲ್ಲಿ ಬಟ್ಟೆ ಒಗೆಯುವಂತ ಸಂದರ್ಭದಲ್ಲಿ ಆ ಸುಮಿ ಮತ್ತು ಅವರ ತಾಯಿ ಅವನನ್ನ ನೋಡಿ ಜೈಲಿಗೆ ಕಳಿಸ್ಬಿಟ್ಟು, ನೋಡಿ ಅದು ಬೇರೆ ಘಟನೆ ಯಾವುದೋ, ಇವತ್ತಿಗೂ ಅದೇ ಆಗ್ತಾ ಇದೆ. ಘಟನೆ ಯಾವುದೋ, ಬಟ್ ಅದ್ರದ್ದು ಕೇಸ್ ಆದದ್ದು, ಸ್ವರೂಪ ಆದದ್ದು ಯಾವುದೋ ಆದಾಗ ಬೈಯಕ್ ಶುರು ಮಾಡಿದಾಗ, ನೀನು ನನ್ನ ಗಂಡನ್ನ ಜೈಲಿಗೆ ಕಳಿಸ್ಬಿಟ್ಟಲ್ಲ, ನಿನ್ನನ್ನ ಇನ್ನೊಂದ್ಸಲ ಬೆತ್ತಲೆ ಮೆರವಣಿಗೆ ಮಾಡಲಿಲ್ಲ ಅಂದ್ರೆ ನಾವು ಅಂಥವ್ರಲ್ಲ ಇಂಥವ್ರಲ್ಲ ಅಂತೇಳಿ ಆ ಹೆಣ್ಮಗಳು ಚಾಲೆಂಜ್ ಮಾಡಿದಾಗ, ನಾನು ಬೆತ್ತಲೆ ಹೋಗೋದು ನಿನಗೆ ಅಷ್ಟು ಖುಷಿ ಕೊಡ್ತಾರೋ ಆದ್ರೆ ನೋಡ್ಕೋ ಇಲ್ಲೇ ಅಂತೇಳಿ ಅವನು ಹೊಳೆ ದಡದಲ್ಲಿ ಇಡೀ ಬಟ್ಟೆನೆ ಬಿಚ್ಚಿ ಅವ್ರ ಮುಂದೆ ಬೆತ್ತಲೆಯಾಗಿ ನಿಂತ್ಕೊಬಿಡ್ತಾನೆ ತಾಯಿ ಮಗಳು. ಸೊ ಅದು ಎಷ್ಟು ತೀವ್ರವಾಗಿ ಆ ಸುಮಿಯನ್ನು ಹೆಣ್ಮಗಳಿಗೆ ಕಾಡಿಸಿರ್ಬಹುದು. ಆ ನಂತರದಲ್ಲಿ ಆ ಸಿದ್ದರಾಜನ ಮೇಲೆ ಆ ಹೆಣ್ಮಗಳಿಗೆ ಪ್ರೇಮ ಉಂಟಾಗುತ್ತೆ. ಇವನು ಕಾಫಿ ತೋಟಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಾನಿನ್ ಸಿಗೋದಿಲ್ಲ ನಿನಗೆ ಅಂತೇಳಿ ಒಂದು ಹೇಳಿದಾಗ ಅವರಿಬ್ಬರು ಒಂದಾಗುವಂತ ಸನ್ನಿವೇಶ ಇರ್ಬೋದು. ಆಮೇಲೆ ಅನ್ನ ಕಥೆ, ಎಲ್ಲರೂ ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ನೀವು ನೋಡಿರ್ಬೇಕು, ಸಿನಿಮಾ ನೋಡಿರ್ಬೇಕು, ಅನ್ನ ಸಿನಿಮಾ. ಅದ್ರಲ್ಲಿ ಆ ಹುಡುಗನ್ಗೆ ಯಾರಿಗೂ ಹೇಳ್ಬೇಡ, ನೀನು ಹೋಗಿ ಆ ಬಸವರಾಜನ್ ಕರ್ಕೋಬಾ ಅಂತೇಳಿ ಆ ಹುಡುಗನನ್ನ, ಏನು ಕೆಳಗಿನ ಕೇರಿಯ ಹುಡುಗರನ್ನ ತನ್ನ ಮನೆಗೆ ಕರ್ಕೊಂಡು ಆ ಹುಡುಗನ್ಗೆ ಅಕ್ಕಿ ಕೊಟ್ಕೊಳ್ಸೋ ಅಂಥದ್ದು, ಭತ್ತದ ಮೂಟೆಯನ್ನ ಕಟ್ಕೊಳ್ಸೋಂಥದ್ದು ಪ್ರಸಂಗ ಇರ್ಬೋದು. ಅಥವಾ ಕರಿಗೌಡನ ಮಗಳು ನೋಡಿ, ಕರಿಗೌಡ ಲೈನ್ಮನ್ ಶಿವಣ್ಣನ ಅವನು ಮೊದಲಿಗೆ ಪ್ರಾರಂಭದಲ್ಲಿ ಲೈನ್ಮನ್ ಶಿವಣ್ಣ ಪರಿಚಯ ಆದಾಗ ಇವನನ್ನ ಅಳಿಯ ಮಾಡ್ಕೋಬಹುದು, ನನ್ನ ಮಗಳಿಗೆ ಎರಡನೇ ಗಂಡ ಮಾಡ್ಕೋಬಹುದು ಅಂತೇಳಿ ಯೋಚನೆ ಮಾಡ್ತಾನೆ. ಅವನು ಯಾವಾಗ ಹರಿಜನ ಅಂತ ಗೊತ್ತಾಯ್ತೋ ದೂರ ಇಡ್ತಾನೆ. ಆದ್ರೆ ಮತ್ತೆ ಅವರಿಬ್ಬರ ನಡುವೆ ಏನು ಕರಿಗೌಡನ ಮಗಳು ರುಕ್ಮಿಣಿ ಮತ್ತೆ ಲೈನ್ಮನ್ ಶಿವಣ್ಣನ್ಗೂ ಪ್ರೇಮಾಂಕುರ ಆಗಿ ಕರ್ಕೊಂಡು ಹೊರಟೋಗುವಂತ ಸನ್ನಿವೇಶ.
ಇವೆಲ್ಲವೂ ಕೂಡ ಏನು ಸಿದ್ಧ ಮಾದರಿಯ ಕಥನ ಕ್ರಮ ಇದೆ. ಬೇರೆ ಇದು ಒಂದು ರೀತಿ ದಲಿತ ಶೋಷಣೆಯ ಇನ್ನೊಂದು ವಿಧ. ಸೊ ಅದನ್ನ ಮೊಗಳಿ ಗಣೇಶ್ ಬಿಟ್ರೆ ನಮ್ಮ ಭಾಗದಲ್ಲಿ ಅನೂರ್ ಚೆನ್ನಪ್ಪ ಅವರೇ ಬಂದಿರುವಂಥದ್ದು. ಈ ತರಹದ ಬೇಕಾದಷ್ಟು ಸೂಕ್ಷ್ಮ ಸಂಗತಿಗಳನ್ನು ಅವರು ತಮ್ಮ ಕಥೆಗಳಲ್ಲಿ ತಗೊಂಡು ಬಂದಿರುವಂಥದ್ದು. ಅದಕ್ಕಾಗಿ ಬಹಳಷ್ಟು ಗಲಾಟೆನೂ ಕೂಡ ಆಗಿದೆ, ಇರಲಿ ಅದು. ಆಮೇಲೆ ಇನ್ನೊಂದು ವಿಶೇಷ ಏನು ಅಂದ್ರೆ, ನಮ್ಮ ಚಾಮರಾಜನಗರದ ಬರಹಗಾರರಿಗೆ ಮಲೆ ಮಹದೇಶ್ವರ, ಮಂಟೇಸ್ವಾಮಿ, ಬೆಟ್ಟದ ಬಿಳಿಗಿರಂಗಪ್ಪ ಈ ಕಾವ್ಯ ಪರಂಪರೆಯಿಂದ ಅದರ ಪ್ರಭಾವದಿಂದ ತಪ್ಪಿಸ್ಕೊಂಡು ಬರೆಯುವಂಥದ್ದು ಬಹಳ ಕಷ್ಟ. ಸೊ ಅನೂರ್ ಚೆನ್ನಪ್ಪ ಅವರ ಅನ್ನ ಕಥಾ ಸಂಕಲನದಲ್ಲಿ ಆ ಮಂಟೇಸ್ವಾಮಿ, ಮಾದಪ್ಪನ ಪ್ರಸಂಗ ಬರ್ತದೆ ಹೊರತು ಇಡೀ ಕಥಾ ಸಂಕಲನದಲ್ಲಿ ಎಲ್ಲಿಯೂ ಕೂಡ ಕಾವ್ಯದ ಭಾಗಗಳು ಬರೋದೇ ಇಲ್ಲ. ಅದನ್ನ ಅವರು ಬಹಳ ಜಾಗೃತವಾಗಿ ಮಾಡಿದಾರೋ ಅಥವಾ ಸಹಜವಾಗಿ ಮಾಡಿದಾರೋ ಗೊತ್ತಿಲ್ಲ ನನಗೆ. ಆದರೆ ಇಡೀ ಕಥೆಯನ್ನು ನಿರೂಪಣೆ ಮಾಡುವಂತಹ ಸಂದರ್ಭದಲ್ಲಿ ಪ್ರಮುಖವಾದಂತಹ ಭಾಗಗಳನ್ನ ಜಾನಪದ ಶೈಲಿಯಲ್ಲಿ ಪದ ಕಟ್ಟಿ 4-5 ಪದಗಳನ್ನ ಕಟ್ಟಿ ಅವರು ಕಥಾ ನಿರೂಪಣೆಯಲ್ಲಿ ಸಾಗಿರುವಂಥದ್ದು. ಅದು ಬಹಳ ವಿಶೇಷವಾದಂಥದ್ದು. ಇನ್ನು ಕತೆ ನೀವು ಅನ್ನ ಅನ್ನೋ ಕಥಾ ಸಂಕಲನದಲ್ಲಿ ನೀವು ನೋಡಿರುವಂಥದ್ದು, ಸಿನಿಮಾ ನೋಡಿರುವಂಥದ್ದು, ಆ ಸಂಕಲನದಲ್ಲಿರುವಂತಹ ಒಂದು ಅನ್ನ ಅನ್ನೋ ಒಂದು ಕತೆ ಅಷ್ಟೇ. ಅದರಲ್ಲಿ ಇನ್ನೂ ಬೇರೆ ರೀತಿಯಾದಂತಹ 8 ಕಥೆಗಳಿರುವಂಥದ್ದು. ಅದರಲ್ಲಿ ಜೀತ ಅಂತ ಅನ್ನೋ ಕತೆ ಇಡೀ ವ್ಯವಸ್ಥೆಯನ್ನ ಸೂಕ್ಷ್ಮವಾಗಿ ಅನಾವರಣಗೊಳಿಸಿರುವಂತಹ ಕತೆ. ನೋಡಿ, ಚಳುವಳಿ, ನಾವೆಲ್ಲರೂ ಕೂಡ ಚಳುವಳಿ ಕುರಿತು ಮಾತಾಡ್ತೀವಿ. ಏನು ಹಿಂದುಳಿದ ವರ್ಗಗಳ ಪರವಾಗಿ ನಾವು ಮಾತಾಡ್ತೀವಿ, ದನಿ ಆಗ್ತೀವಿ ಅಂತ ಹೇಳಿ ಬಂದ್ರಲ್ಲ ಬಹಳಷ್ಟು ಜನ ಲೀಡರ್ಗಳು, ನಾಯಕರು. ಚಳುವಳಿ ಸಕ್ಸಸ್ ಆಯ್ತು. ನೀವು ಯಾವುದೇ ಚಳುವಳಿ ತಗೊಳ್ಳಿ, ದಲಿತ ಚಳುವಳಿ, ದಲಿತಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಚಳುವಳಿ ತಗೊಳ್ಳಿ, ಆ ಚಳುವಳಿಗಳೆಲ್ಲವೂ ಕೂಡ ಸಕ್ಸಸ್ ಆದವು. ಆದರೆ ಅದರಿಂದ ಬಂದಂತಹ ಲಾಭ ಯಾರಿಗೂ ಸಿಕ್ಕಲೇ ಇಲ್ಲ. ಸೊ ಅದರದ್ದು ಬಹಳ ಮಾರ್ಮಿಕವಾಗಿ ಹೇಳ್ತಾರೆ ಈ ಕಥೆನಲ್ಲಿ ಅವರು. ಅಲ್ಲಪ್ಪ, ನೀನೇನೋ ನಮ್ನೆಲ್ಲರನ್ನೂ ಕೂಡ ಜೀತ ವ್ಯವಸ್ಥೆಯಿಂದ ಮುಕ್ತಗೊಳಿಸ್ಬಿಟ್ಟೆ, ಆದ್ರೆ ನಾವು ಯಾರ ಹತ್ರ ಕೆಲ್ಸಕ್ಕೆ ಹೋಗೋಣ ಈಗ? ಎಲ್ಲಿ ನಮಗೆ ಸಂಬಳ ಕೊಡೋರು ಯಾರು, ಕೂಲಿ ಕೊಡೋರು ಯಾರು ಅಂತ ಆ ಸಮುದಾಯ, ಆ ಲೀಡರ್ನ, ಆ ನಾಯಕರನ್ನ ಪ್ರಶ್ನೆ ಮಾಡೋದಿದೆಯಲ್ಲ, ಅದು ಎಲ್ಲ ಕಡೆ ಆಗಿರುವಂಥ ಸತ್ಯ. ಅದು ಚಳುವಳಿಗಳು ಸಕ್ಸಸ್ ಆದವು, ಆದರೆ ಚಳುವಳಿಯಿಂದ ಬಂದಂತಹ ಲಾಭ ಪಡ್ಕೊಳಕ್ಕಾಗಲೇ ಇಲ್ಲ ಅಂತದ್ದು. ಆಮೇಲೆ ಕಾವಲು ಅನ್ನೋದೊಂದು ಕತೆ ಇದೆ ನೋಡಿ. ಅಲ್ಲಿ ಎಷ್ಟು ಒಂದು ಆ ರಂಗಪ್ಪ ಜೀತದಾಳ ಆಗಿರ್ತಾನೆ. ಆ ರಂಗಪ್ಪನ ಹತ್ರ ಒಂದು ನಾಯಿ ಇರುತ್ತೆ, ಮುದ್ದ ಅಂತ ಹೇಳಿ. ಆ ನಾಯಿ, ಆ ಮುದ್ದ ಅನ್ನೋ ನಾಯಿ ತಾನು ಕೆಲಸ ಮಾಡ್ತಾರಂತ ಮನೆಯ ಮಾಲೀಕನ ನಾಯಿ ಪಮ್ಮಿ ಜೊತೆ ಪ್ರೇಮಾಂಕುರ ಆಗುತ್ತೆ. ನಾಯಿಗಳಿಗೆ ಏನ್ ಗೊತ್ತದು? ಜಾತಿ ಭೇದ ಮನುಷ್ಯರಿಗಷ್ಟೇ ಗೊತ್ತು, ಪ್ರಾಣಿಗಳಿಗೆ ಏನ್ ಗೊತ್ತು? ಇವನು ಮನೆಗೆ ಬಂದಾಗೆಲ್ಲ ಅದೆರಡು ಸರ್ಸ ಆಗೋದಕ್ಕೆ ಶುರುವಾಯ್ತದೆ. ಅದನ್ನ ಮನೆಯ ಮಾಲೀಕನಿಗೆ ಸಹಿಸೋಕ್ಕಾಗೋದಿಲ್ಲ. ಅವನು ಒಂದು ಬಿಡುಗೆ ತೆಗೆದು ಆ ಒಂದು ಮುದ್ದ ನಾಯಿಗೆ ಹೊಡೆದು ಬರ್ತದೆ. ಯಾವತ್ತೂ ಕೂಡ ತನ್ನ ಪಣ್ಣೆಗಾರನ ಎದುರುಗಡೆ ಮಾತಾಡದೇ ಇರುವಂತಹ ಆ ರಂಗಪ್ಪ ಎಂಥ ಒಂದು ಅದ್ಭುತವಾದ ಮಾತಾಡ್ತಾನೆ ಅಂದ್ರೆ, ಅದು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅದು ಅವನು ಹೇಳ್ತಾನೆ, ಯಾರು ಆ ನಾಯಿಯನ್ನ ಕುರಿತು ಸೂಕ್ಷ್ಮವಾಗಿ ಹೇಳುವಂಥದ್ದು. ಅಂದ್ರೆ ನೀವು ಕೆಳ ಜಾತಿಯ ಜನಗಳು, ನಿಮ್ಮನ್ನ ನಾವು ಹತ್ರ ಸೇರಿಸ್ಕೊಂಡ್ರೆ ಮುಂದೆ ಪ್ರಪಂಚಕ್ಕೆ ಒಳ್ಳೇದಾಗಲ್ಲ ಅನ್ನೋ ರೀತಿಯಲ್ಲಿ ಅವನು ಹೇಳಿದಾಗ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾನೆ ಅಂದ್ರೆ, ಯಾವತ್ತೂ ರಿಯಾಕ್ಟ್ ಮಾಡದಿದ್ ರಂಗಪ್ಪ. ನಾನು ನಿಮ್ಮನ್ನ ಯಾಕೆ ಮುಟ್ಸ್ಕೊಳ್ಳೋದಿಲ್ವೋ ಹಾಗೆ ನಮ್ಮ ನಾಯಿನೂ ನಿಮ್ಮ ನಾಯಿನ ಮುಟ್ಸ್ಕೊಳ್ಳೋ ಆಗಿಲ್ಲ. ಇಲ್ಲ ಅಂದ್ರೆ ಇವತ್ತು ನಾಯಿಗಳು ಒಂದಾಯ್ತವ, ನಾಳೆ ನರಮನುಷ್ಯರು ಒಂದಾಗ್ಬೇಕಾಯ್ತದ. ಹಾಗೇನಾದ್ರೂ ಆಯ್ತು ಅಂದ್ರ ಇಡೀ ಲೋಕವೇ ಮುಳುಗೋಯ್ತದ ಅಂತೇಳಿ ಅವನು ನಾಯಿಗೆ ಬಿಡುಗೆ ತಗೊಂಡು ಹೊರತುಪಡಿಸ್ತಾನೆ. ಆಗ ಇವನು ತನ್ನ ನಾಯಿಗಾದ ನೋವಿನ ಹತಾಶೆಯಿಂದ, ಮನುಷ್ಯನಿಗಾದ್ರೆ ಜಾತಿ ಉಂಟು, ಬಡ್ಡಿ ಮಗನ ನಾಯಿಗೂ ಉಂಟ ಅಂತೇಳಿ ಬೇಸರ ಮಾಡ್ಕೊಂಡು ಹೋಗ್ತಾನೆ. ಕೊನೆಗೆ ಅವ್ರು ನೋಡಿ, ಅನೂರ್ ಚೆನ್ನಪ್ಪ ಅವ್ರು ಎಷ್ಟು ಸೂಕ್ಷ್ಮ ಕಥೆಗಾರರು ಅಂದ್ರೆ, ಅವರು ಕೊನೆಗೆ ನಾಯಿ ಒಂದು ವಾಪಸ್ ಹೋಗುವಂಥದ್ದು, ಏನೋ ಮನೆಯ ಮಾಲೀಕನಾಗೆ ತಿರುಗಿ ವಾಪಸ್ ಹೋಗುವಂಥದ್ದನ್ನ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ ನೋಡಿ. ಹಿಂದಕ್ಕೆ ಅಂದ್ರೆ ಅದಕ್ಕೆ ಪ್ರತಿರೋಧ ಒಡ್ಡುವಂಥದ್ದು. ನಾವಾದ್ರೆ ಮನುಷ್ಯರು ಮಾತಾಡಿ ಪ್ರತಿರೋಧವನ್ನು ಒಡ್ತೇವೆ. ಇಡೀ ಮನುಷ್ಯನ ಪ್ರತಿರೋಧವನ್ನ ಆ ನಾಯಿಯ ಬಾಲ್ದಿಂದ ಅವರು ಎಷ್ಟು ಚೆನ್ನಾಗಿ ಹೇಳಿಸಿದ್ದಾರೆ ಅಂದ್ರೆ, ಅಷ್ಟಕ್ಕೆ ನೆನ್ನೆ ಬಡಿಸಿಕೊಂಡಿದ್ದ ಏಟಿನ ಭೀತಿಯಿಂದಾಗಿ ಹೊರಗೆಲ್ಲೋ ಕಾಯುತ್ತಾ ನಿಂತಿದ್ದ ಮುದ್ದ ದೊಡ್ಡಟ್ಟಿಯ ದಿಕ್ಕಿಗೆ ಕುಂಡಿ ತಿರುಗಿಸಿ ಮಾದನೆಗಿಂತ 4 ಹೆಜ್ಜೆ ಮುಂದೆಯೇ ಮಡಗುತ್ತಾ ಬಾಲ ಕುಣಿಸುತ್ತಿತ್ತು ಅಂತ. ಅಷ್ಟೇ, ಅದನ್ನ ಓದ್ರೆ ನಮ್ಗೆ ಅದ್ರದ್ದು ತೀವ್ರತೆ ಅರ್ಥ ಆಗುವಂಥದ್ದು. ನಾವು ಅನ್ನ ಕತೆ ಬರೀ
ದಲಿತರು ಮಾತ್ರ, ನಮ್ಮ ಭಾಗದ ದಲಿತರು ಮಾತ್ರ ಅನ್ನಕ್ಕೋಸ್ಕರ ಪಡೆದಾರುವಂತ ಸ್ಥಿತಿ ಏನಿರಲಿಲ್ಲ. ಆವಾಗ ಹಳ್ಳಿಗಾಡಿನ ಬಡವರು ಕೂಡ ನಾವೆಲ್ಲ ನಮ್ಮ ಮಾದೇಶ್ವರನ ಬೆಟ್ಟ ಆ ಸುತ್ತಮುತ್ತಲಿನ ಭಾಗದ ಹಳ್ಳಿಗಾಡಿನ ಮಕ್ಕಳೆಲ್ಲ ಮಠಕ್ಕೆ ಓದೋಕ್ಕಾಗ್ತಾ ಇದ್ರು. ದೂರ ದೂರದಲ್ಲಿರುವಂತಹ ಮಠಗಳಿಗೆ. ಏನಕ್ಕೆ ಅಂದ್ರೆ ಅಲ್ಲಿ ಅನ್ನ ಸಿಗುತ್ತೆ ಅಂತ, ಮಠದಲ್ಲಿ ಅನ್ನ ಸಿಗುತ್ತೆ ಅಂತ. ನಾವೆಲ್ಲ ಊರಲ್ಲಿ ಓದ್ತಾ ಇದ್ರು ಕೂಡ ಮಠಗಳಲ್ಲಿ ಇದ್ಕೊಂಡು ಓದ್ಬಿಡ್ತಾ ಇದ್ರು, ಅಲ್ಲಿ ಅನ್ನ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಈ ಕಿನ್ಕಳ್ಳಿ ಕಡೆಯಿಂದ ಬಂದಂತಹ ಹುಡುಗ ಒಬ್ಬ ಅಲ್ಲಿ ಆ ಮಠದಲ್ಲಿ ಅನ್ನ ತಿಂತಾ ಇರಲ್ಲ, ಬರೀ ಮುದ್ದೆನೆ ತಿಂತಾ ಇದ್ದ. ಏನಕ್ಕೆ ಅಂದ್ರೆ ಅವ್ರ ಮನೆಯಲ್ಲಿ ಗದ್ದೆ ಸೀಮೆ, ಅವ್ರು ಯಾವಾಗ್ಲೂ ಕೂಡ ಅನ್ನ ಬೆಳೆದು ತಿಂತಾ ಇದ್ರು. ಹಂಗಾಗಿ ನನಗೆ ಅನ್ನ ಇಷ್ಟ ಇಲ್ಲ, ಮುದ್ದೆ ತಿಂತೀನಿ ಅಂತ. ಅವಾಗೆಲ್ಲ ನಮ್ಗೆ ಆಶ್ಚರ್ಯ ಆಗೋದು, ನಮ್ಮನ್ನು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ಬಿಡೋ, ದಿನ ನಾವು ನಿಮ್ಮ ಮನೇಲಿ ಬಂದು ಅನ್ನ ತಿನ್ಬೋದು ಅಂತೇಳಿ ಆ ಮಠದಲ್ಲಿ ಓದಂತ ಸಂದರ್ಭದಲ್ಲಿ ಮಾತಾಡ್ಕೊತಾ ಇದ್ವು. ಈ ಕಥೆಯಲ್ಲಿ, ಅನ್ನ ಕಥೆಯಲ್ಲಿ ಅದರದ್ದು ಸೊಗಡು ಎಷ್ಟು ಚೆನ್ನಾಗಿ ಅನ್ನದ ಪ್ರಾಮುಖ್ಯತೆನ ವಿವರಿಸ್ತಾ ನೋಡಿ. ಓದುಗರಿಗೆ ಆ ಅನ್ನ ಕಥೆಯಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಆ ಹುಡುಗ ಸಿಕ್ಕಿದಾಗ ಆ ತಂದೆ ತಾಯಿ ಬಾರೋ ಮಗನೇ ನೀವು ವಾಪಸ್ ಅಂತ ಹೇಳಿ ಕರೆದಾಗ ಅವನು ಬರೋದಿಲ್ಲ ವಾಪಸ್ಸು. ಅಂದ್ರೆ ನೀವು ದಿನ ಅನ್ನ ಮಾಡಿದಾರಿಯ ನನಗೆ, ನೀವು ದಿನ ನನಗೆ ಅನ್ನ ಮಾಡಾಕ್ತೀರಾ ಅಂತೇಳಿ ಅವನು ರಿಟರ್ನ್ ಪ್ರಶ್ನೆ ಮಾಡ್ತಾನೆ. ಅಂದ್ರೆ ಇಲ್ಲಿ ಒಬ್ಬ ತಂದೆ ತಾಯಿ ಜೊತೆ ಬೆಳೆದ ಬಾಂಧವ್ಯಕ್ಕಿಂತ ಅವನಿಗೆ ಅನ್ನ ಹೆಚ್ಚ ಅಂತ ಓದೋದ್ರಿಗೆ ಅನ್ಸ್ಬೋದು. ಆದ್ರೆ ಅವತ್ತು ಅನ್ನದ ಸ್ಥಿತಿ ಆ ಮಟ್ಟಕ್ಕಿತ್ತು. ಅದರ ತೀವ್ರತೆ. ಅನೂರು ಚೆನ್ನಪ್ಪ ಅವರ ಕಥೆಗಳಲ್ಲಿ ವಿಶೇಷವಾಗಿ ಗಮನಿಸಿರುವಂಥದ್ದೇನು ಅಂತಂದ್ರೆ ನುಡಿಗಟ್ಟುಗಳು, ಆಮೇಲೆ ಸೂಕ್ಷ್ಮತೆಗಳು. ಇಡೀ ಅವರು ಒಂದು ಸನ್ನಿವೇಶವನ್ನ ವರ್ಣಿಸೋ ರೀತಿ ಇದೆಯಲ್ಲ, ಅದು ಬಹುಶಃ ಸಿನಿಮಾದಲ್ಲಿ ನಾವು ಆ ದೃಶ್ಯವನ್ನ ಚಿತ್ರೀಕರಣ ಮಾಡಕ್ ಹೋದ್ರು ಕೂಡ ಅನೂರು ಚೆನ್ನಪ್ಪ ಅವರು ವಿವರಿಸಿರೋ ಅಷ್ಟು ರೀತಿ ನಾವು ಚಿತ್ರೀಕರಣ ಮಾಡೋಕೆ ಆಗೋದಿಲ್ಲ. ಅಂಥದ್ದು ಬಹಳಷ್ಟು ಸಂಗತಿಗಳು. ಇಡೀ ನೀವು ಅದನ್ನ ಮನ್ಸಲ್ಲಿ ಓದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಬಾಯಿ ಬಿಟ್ಟು ಜೋರಾಗಿ ಗಟ್ಟಿ ದನಿಯಲ್ಲಿ ಓದ್ಕೊಂಡ್ರೆ ಆ ಅನ್ನ ಸಂಕಲನದ ಮಜಾನೇ ಬೇರೆ. ಒಂದಷ್ಟು ನಾನು ಅಲ್ಲಿ ಆ ಸಮಯದ ಅಭಾವದಿಂದ ಬಹಳಷ್ಟು ಸಂಗತಿಗಳು ಹೇಳಕ್ ಆಗ್ತಿಲ್ಲ. ಒಂದು ಓದ್ಬಿಡ್ತೀನಿ, ನಾನೊಂದು ಪ್ಯಾರ ಓದ್ತೀನಿ. ಅದು ಲೈಟಿನ ಕುರಿತು ಅವರು. ಈ ಲೈಟು ಅನ್ನೋ ಕಥೆಯನ್ನು ಓದುವಂಥ ಸಂದರ್ಭದಲ್ಲಿ ದೇವನೂರು ಮಹಾದೇವ್ ಅವ್ರದ್ದು ಡಾಂಬರು ಬಂದದ ಕಥೆ ನೆನಪಾಗುತ್ತೆ. ಆದರೆ ಅವರದ್ದು ಆಶಯನೇ ಬೇರೆ, ಇದರದ್ದು ಆಶಯನೇ ಬೇರೆ. ಲೈಟ್ ಬಂದದ್ದು ಒಂದೇ ಸಂಗತಿ ಅಷ್ಟೇ. ಆದ್ರೆ ಆ ಲೈಟ್ ಕಂಬದಿಂದ ಆ ಊರಿನ ಇಡೀ ಗ್ರಾಮೀಣ ಬದುಕಿನ ಎಷ್ಟೊಂದು ಸಂಗತಿಗಳು ಆಚೆ ಬರ್ತವೆ ಅಂದ್ರೆ ಅದನ್ನ ಬಹಳ ಅದ್ಭುತವಾಗಿ ಆಟ ಮಾಡುವಂತ ಶಕ್ತಿ ಇರುವಂತವ್ರು ಅನೂರು ಚೆನ್ನಪ್ಪ ಅಂತವ್ರು. ನೋಡಿ, ಗುಡ್ಡಗಳ ನಡುವೆ ಒಂದಷ್ಟು ಜಾಗ ಸಿಕ್ಕಿದ್ದೆ ತಡ, ಕೆಳಕ್ಕೆ ಇಳಿದಿದ್ದ ಸೂರ್ಯದೇವ ಲೋಕಕ್ಕೆಲ್ಲ ಕತ್ತಲ ಮಾಡಿ ಹೊಂಟೋಗಿದ್ದ. ಇಂಥ ಕತ್ತಲೊಳಗೆ ಕಣ್ಣಿದ್ದರೂ ಒಂದೇ, ಇಲ್ಲದೆ ಹೋದ್ರು ಒಂದೇ. ಇನ್ನುವಷ್ಟು ಸುತ್ತಲೂ ಕರ್ರಗೆ ಕಾಣುವ ಕತ್ತಲೇ ಆವರಿಸಿ ಏನೆಲ್ಲವನ್ನೂ ಔಸಿಕೊಂಡಿತು. ಆಗ ತಾನೇ ತಂದು ಜಗುಲಿಯ ಮೇಲೆ ಮಡಗಿದ್ದ ಸೀಮೆಣ್ಣೆ ಸುಳ್ಳು ದೀಪವು ಹುಷಾರಿಲ್ಲದವರು ನರಳಿ ಉತ್ಸೋಪಸೋ ಎಂದುಕೊಂಡು ಗಂಜಿ ಕುಡಿದವರಂತೆ ಮಿಣಮಿಡನೆ ಮಿಣುಕಾಡಿ ಕರ್ರಗಿದ್ದ ಕತ್ತಲನ್ನೇ ನೊಣೆಯುತ್ತಿತ್ತು. ಈ ಮಧ್ಯೆ ಒಂದಿಂಕರ ಗಾಳಿ ಬೀಸಿದರೂ ನಾ ಮಾತ್ರ ಅರ್ಗಿಸ ಎನ್ನಾರಿ ಎಂದು ಮನೆ ಬಿಟ್ಟು ಮುನಿಸಿಕೊಂಡು ಹೋಗುವವರಂತೆ ಬೆಳಕು ಕೆಟ್ಟು ಹೋಗುತ್ತಿತ್ತು. ಅಷ್ಟರೊಳಗೆ ಸಮಾಧಾನ ಮಾಡಿ ಒಂದು ಬೆಂಕಿ ಕಡ್ಡಿಯನ್ನು ಬೀರಿ ಅದೇ ಸೊಳ್ಳಿನ ನೆತ್ತಿಗೆ ಹಿಡಿದರೆ ಸಾಕು, ಮುನಿಸಿಕೊಂಡು ಹೋದವರು ಮತ್ತೆ ಮನೆಗೆ ಬಂದವರಂತೆ ಮಂದ ಬೆಳಕೊಂದು ಕಾಣಿಸಿಕೊಂಡು ನಿಗರು ನಿಂತುಕೊಳ್ಳಲು ತಡಬಡಿಸುತ್ತಿತ್ತು. ಅಂದ್ರೆ ಒಂದು ಬೆಳಕು ಆ ಗಾಳಿಗೆ ಹಾರ್ಕೊಳ್ಳುವಂತ ದೀಪವನ್ನ ಕಚ್ಚುವಂತ ಸನ್ನಿವೇಶವನ್ನ ಅವರು ಎಷ್ಟು ಚಂದವಾಗಿ ವಿವರಿಸಿದಾರಂತ. ಈ ತರಹ ಇಡೀ ಅನ್ನ ಕಥಾ ಸಂಕಲನದಲ್ಲಿ ಬೇಕಾದಷ್ಟು ಸಂಗತಿಗಳಿವೆ ಪೂರ್ತಿ. ಅದ್ರಲ್ಲಿ ದಯವಿಟ್ಟು ಯಾರಾದ್ರೂ ಇನ್ನೂ ಓದಿಲ್ಲ ಅಂತಂದ್ರೆ ಆ ಅನ್ನ ಸಂಕಲನವನ್ನ ಓದಿ ಅದರ ಕುರಿತು ಮತ್ತಷ್ಟು, ಇದು 21 ವರ್ಷದ ಹಿಂದೆ ಬರ್ತಿರುವಂತ ಕೃತಿ ಆದ್ರೂ ಕೂಡ ಈಗಲೂ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಅನೂರು ಚೆನ್ನಪ್ಪ ಅವರು ಸೌಮ್ಯ ಸ್ವಭಾವದಂತಹ ವ್ಯಕ್ತಿ. ಆಮೇಲೆ ಇಲ್ಲಿ ಇನ್ನೂ ಒಂದು ವಿಶೇಷವಾಗಿ ಹೇಳ್ಬೇಕು ನೋಡಿ, ದಲಿತ ಬರಹಗಾರರಿಗೆ ಮೇಲ್ವರ್ಗದವರ ಕುರಿತು ಒಂದು ಸಾತ್ವಿಕ ಸಿಟ್ಟು, ಸಾತ್ವಿಕ ಅಸಹನೆ ಇದ್ದೇ ಇರುತ್ತೆ. ಅದನ್ನ ತಳ್ಳಿ ಹಾಕುವಂಥದ್ದಿಲ್ಲ. ಅದನ್ನ ಬರಹಗಳಲ್ಲಿ ಬೇರೆ ಬೇರೆ ರೀತಿ ವ್ಯಕ್ತಪಡಿಸ್ತಾರೆ. ಒಂಥರ ಹಾರ್ಸ್, ತುಂಬಾ ರಾ ಮಾದರಿಯಲ್ಲಿ ವ್ಯಕ್ತಪಡಿಸ್ತಾರೆ. ಅದಕ್ಕೊಂದು ಮುಗಳಿ ಗಣೇಶ್ ಅವ್ರ ಹತ್ರ ಒಬ್ರು ಒಂದು ಕಥಾ ಸಂಕಲನವನ್ನು ತಗೊಂಡೋಗಿ ಕೊಟ್ರು, ಮುನ್ನುಡಿ ಬರ್ಕೊಡಿ ಅಂತೇಳಿ. ಅವರು ಓದ್ತಾ ಅವ್ರ ಹೆಸರು ಬೇಡ ಯಾರ್ದು ಅಂತ. ಆ ಓದ್ತಾ ಇರ್ಬೇಕಾದ್ರೆ ಆ ಲೇಖಕ ಒಂದು ಬರೆದಂತಹ ಸಾಲಿತ್ತು, ಏನು ಅಂದ್ರೆ, ನಾನು ಯಾರ್ದಾದ್ರೂ ಮೇಲ್ವರ್ಗದವರ ಮನೆಗೆ ಊಟ ತಿಂಡಿಗೆ ಅಥವಾ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಆತಿಥ್ಯ ಸ್ವೀಕರಿಸಲು ಆ ಮನೆಯ ಗೃಹಿಣಿ ಜೊತೆ ನನಗೆ ಮಲಗಬೇಕು ಅಂತ ಅನ್ಸುತ್ತೆ, ಅವ್ರ ಜೊತೆ ಸಂಬಂಧ ಇಟ್ಕೋಬೇಕು ಅಂತ ಅನ್ಸುತ್ತೆ ಅಂತ ಹೇಳಿ ಆ ಕಥೆಯ ಸಾಲುಗಳಲ್ಲಿ ಬರ್ಕೊಂಡಿದ್ರು ಒಬ್ರು ಲೇಖಕರು. ಅಂದ್ರೆ ಇದರ ಅರ್ಥ ಸಿಟ್ಟನ್ನ, ಒಂದು ಆ ಸಿಟ್ಟನ್ನ ತೀರಿಸ್ಕೊಳ್ಳುವಂಥದ್ದು ಬೇರೆ ರೀತಿನೇ ವಿಧಾನ ಇದೆ. ಆದ್ರೆ ಇಷ್ಟು ಕೆಳಮಟ್ಟದಲ್ಲಿ ಬರ್ತಿರೋ ಅದನ್ನ ಅವರು ಮೊಗಳಿ ಗಣೇಶ್ ಅವರು ಕರೆದು ಚೆನ್ನಾಗಿ ಬೈದು, ನೋಡಪ್ಪ ನಿನ್ನ ಆಕ್ರೋಶ, ಸಿಟ್ಟು, ಅವರು ಶತಮಾನಗಳಿಂದ ನಿಮ್ಮ ಮೇಲೆ ಮಾಡ್ಕೊಬಂದಿರುವಂತ ಶೋಷಣೆ, ದಬ್ಬಾಳಿಕೆ ಇವೆಲ್ಲವೂ ಗೊತ್ತು, ಇವೆಲ್ಲವೂ ನಿಜ, ನಿನ್ನ ಆಕ್ರೋಶನೂ ನಿಜ. ಆದ್ರೆ ನೀನು ಬರವಣಿಗೆ ಬರಿಬೇಕಾಗಿರೋದು ಈ ತರದ್ದಲ್ಲ ಅಂತೇಳಿ ಅವ್ರಿಗೆ ಬುದ್ಧಿವಾದವನ್ನ ಹೇಳಿ ವಾಪಸ್ ಕಳಿಸ್ತಾರೆ. ಸೊ ಆದ್ರೆ ಅನೂರು ಚೆನ್ನಪ್ಪ ಅವರು ಇಡೀ ಕೃತಿಯಲ್ಲಿ
ಎಲ್ಲಿಯೂ ಕೂಡ ಅವರು ಏನು ವಾಸ್ತವವಾಗಿದೆ, ಏನು ನಡೆದಿದೆ ಅದನ್ನ ನಿರೂಪಣಾಗಿ ಮತ್ತೆ ಯಾವುದೇ ಭಯ ಇದೆ ಅಷ್ಟನ್ನ ನಿರರ್ಗಳವಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಅವ್ರು ಎಲ್ಲೂ ಕೂಡ ತುಂಬಾ ಸಿಟ್ಟಿದೆ, ಅಸಮಾಧಾನ ಇದೆ ಅಥವಾ ನೊಂದವರ ದನಿ ಇದೆ, ಅದನ್ನ ವ್ಯಗ್ರವಾಗಿ ಹೊರ ಹಾಕಿಲ್ಲ. ತುಂಬಾ ಬಹಳ ಸೊಗಸಾಗಿದೆ ಪುಸ್ತಕ. ದಯವಿಟ್ಟು ಎಲ್ಲರೂ ಓದಿ ಚರ್ಚೆ ಮಾಡಿ ಅಂತ ಹೇಳ್ತಾ ಇಷ್ಟು ಮಾತನಾಡಲು ಅವಕಾಶ ಮಾಡಿದಂತ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು.